ಕ್ಯಾಮರಾ ರೆಡಿ ಅಲ್ವಾ? ಓಕೆ. ನಮಸ್ಕಾರ ವೀಕ್ಷಕರೇ, ಇದೀಗ ಬಂದ ಸುದ್ದಿ. ಪುಷ್ಪ ಕಾಣೆಯಾಗಿದ್ದಾನೆ. 6 ತಿಂಗಳಾಯಿತು ಕಾಣೆಯಾಗಿ. ಇದರ ಬಗ್ಗೆ ನಮ್ಮ ಜನರ ಅಭಿಪ್ರಾಯ ಏನು ಕೇಳೋಣ ಬನ್ನಿ. ಪುಷ್ಪ ಕಾಣೆಯಾಗಿ 6 ತಿಂಗಳಾಯ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರೇ ಬಡದ್ರೆ ಉದಿರ್ಬೇಕು, ಇಲ್ಲಾದ್ರೆ ಓಡ್ರೆ ಹೋಗಿರ್ಬೇಕು ನಮ್ಮ ಅಭಿಪ್ರಾಯ. ಏನ್ರಿ ಮೀಡಿಯಾ? ಏನ್ ನಿಮ್ದು ಮೀಡಿಯಾ? ಬನ್ನಿ ಇಲ್ಲಿ. ಪುಷ್ಪ ಕಾಣೆಯಾಗಿ 6 ತಿಂಗಳಾಯ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ಪುಷ್ಪ? ಕಂಡವ್ರ ವಿಷಯ ನಮ್ಗೆ ಯಾಕೆ? ನಾನು ಲವ್ ಫೇಲ್ಯೂರ್ ಆಗಿ ಸಾಯೋ ಸ್ಥಿತಿಯಾಗಿದ್ದೀನಿ ಇವಾಗ. ಲವ್ ಫೇಲ್ಯೂರ್ ಆಗೈತ್ರಿ? ನಿಮ್ಮ ಹುಡುಗಿ ಬಗ್ಗೆ ಏನೋ ಹೇಳ್ತೀರಿ ನೀವು? ನನ್ನ ಜೋಡಿ ಚಕ್ಕಂದ ಆಡಿ ನಾನು ಬಿಟ್ಟು ಹೋಗಿ ಇವಾಗ ಬೇರೆದವ್ರ ಹತ್ರ ದೊಡ್ಡ ಸಾಚಾ ಥರ ಬದುಕಾತದ. ಹೌದಮ್ಮನ್ 7 ಮಿಂಟ್ರಿಗೆ ಹುಟ್ಟಿದವ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪುಷ್ಪನ ಸುದ್ದಿ. ಇದು 24x7 ಜವಾರಿ ಜಾತ್ರೆ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಸರ್ ನಿಮ್ಮೊಂದು ವಿಷಯ ಹೇಳ್ಬೇಕು ಸರ್. ಏನು? ಅದು ಸರ್, ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ. ಹುಲಿ ಒಂದ್ ಹೆಜ್ಜೆ ಹಿಂದೆ ಇಟ್ರೆ ಏನಾಯ್ತು? ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಒಂದ್ ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಹುಲಿ ಒಂದಿದೆ ಅಂದರ್ಥ. ಆದ್ರೆ ಹುಲಿನೇ ಒಂದ್ ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಪುಷ್ಪ ಬಂದಿದ್ದಾನೆ ಅಂದರ್ಥ. ಏನು? ಕಾಣೆಯಾಗಿರೋ ಪುಷ್ಪ ಮತ್ತೆ ಆ ಕಾಡಕ್ಕೆ ಎಂಟ್ರಿ ಕೊಡ್ತಿದ್ದಾನೆ ಸಾರ್. ಯಾಕ್ರೋ ಆ ಪುಷ್ಪನ ಹೆಸರು ಕೇಳಿ ಹೆದರ್ಕೋತೀರಾ? ಪುಷ್ಪ ಅಂದ್ರೆ ಬರೀ ಹೆಸರಲ್ಲ, ಪುಷ್ಪ ಅಂದ್ರೆ ಬ್ರ್ಯಾಂಡ್. ಕಸ್ಬೋದಿಲ್ಲ ಅನ್ನೋ ಬ್ರ್ಯಾಂಡ್. ಪುಷ್ಪ 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 ನೀ ಗಂಟ ಹಂಗೆ ಸವರುತ್ತಿದ್ರೆ ದೇಶದ ಹೆದರಿತ್ತಂತೆ. ಪುಷ್ಪ 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 ನೀ ಭುಜವ ಎತ್ತಿ ನಡೆಯುತ್ತಿದ್ರೆ ಭೂಮಿಯೇ ಬದಲಿತ್ತಂತೆ. ಪುಷ್ಪ 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 ನೀ ಎದ್ದು ನಿಂತರೆ ಏರಿಸಬೇಕು ಮಾನ ಎತ್ತರವಂತೆ. ಪುಷ್ಪ 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 ನಾಳೆಯಲು ಸಾಗರವನ್ನೇ ತೋಡಲೇಬೇಕಂತೆ. ಪುಷ್ಪ 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 ಹೇ ಪುಟ್ಟ ಹಕ್ಕಿಯಂತೆ ಮೊಳಕೆ ಹೆದರೆ ಬಿಕ್ಕಿ ಬಿಕ್ಕಿ ರಿಕ್ಕಿ ಬದರೆ ನಡೆಯುತ್ತಿದ್ದರೆ ನಿಂದೆ ತಕ್ಕಲ್ವಾ? ದೊಡ್ಡ ಹಬ್ಬಿ ನಂಗೆ ಮೋಡ ದಾಸರ ಹಬ್ಬಿ ದಾಟಿ ಹಾರಿ ನೋಡು ಮಳೆಯು ನಿಂಗೆ ತಲೆಯ ಬಾಗಿ ಕಾಲ ಕೆಳಗೆ ಸುರಿಯಲ್ವಾ? ಪುಷ್ಪ 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 ರಾಜ್. 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 ಪುಷ್ಪ ತಗ್ಗೋದೇ ಇಲ್ಲ. ಕ್ಯಾಮರಾಮನ್ ರೆಡಿನಾ? ಪುಷ್ಪ ಅವರು ಬರ್ತಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್ ನಿಂತ್ಕೊಳ್ಳಿ. ಇಷ್ಟು ದಿನ ಎಲ್ಲಿಗಿದ್ದೀರಿ ನೀವು? ಅದನ್ನ ತಗೊಂಡು ನೀ ಏನು ಮಾಡ್ತೀಯ? ಸರ್, ನಿಮ್ಮ ಬಗ್ಗೆ ಬೆದರಿಕೆ ಕರೆಗಳು ಭಾಳ ಬರ್ತಿವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬೆದರಿಕೆಗಳು ಹಲವಾರು ಬಂದಿವೆ, ಆದರೆ ಬೆದರಿಕೆ ಹಾಕಿದವರು ಇದುವರೆಗೂ ಯಾರು ನನ್ನ ಹತ್ರ ಬಂದಿಲ್ಲ. ನಿಮ್ಮ ಯೋಗ್ಯತೆಯ ಬಗ್ಗೆ ಶೆಕಾವತ್ ಸರ್ ಮಾತಾಡ್ತಿದ್ರು, ಅವ್ರಿಗೆ ನೀವೇನು ಹೇಳ್ತೀರಾ? ನಮ್ಮ ಯೋಗ್ಯತೆ ಬಗ್ಗೆ ಏನು ಮಾತಾಡ್ತಾನು? ನಮ್ಮ ಚಪ್ಪಲ್ಗೆ ಸಮಯ ಅಲ್ಲ, ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತಾನ. ಅವನಿಗೆ ಹೇಳಿ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಡಿ ಅಂತ. ಯಾಕಂದರೆ ನಾನು ಖರ್ಚು ಮಾಡಿದಷ್ಟು ಅವನು ಇನ್ನೂ ದುಡ್ದಿಲ್ಲ. ಯಾಕೆಂದರೆ ನಾನು ಪುಷ್ಪರಾಜ್ ತಗ್ಗೋದೇ ಇಲ್ಲ. ನಿಮ್ಗೆ ಹೊತ್ತ ಗೊತ್ತಾಯ್ತಲ್ಲ, ಈಗ ಕತ್ಲಾಗ ಬಂದರಿ. ಸರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಕ್ಯಾಮರಾಮನ್ ಸ್ಟಾಪ್. ಇದನ್ನು ಪೋಸ್ಟ್ ಮಾಡಬೇಡಿ. ಇವ್ರು ನನಗೆ ಆವಾಜ್ ಹಾಕಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಪುಷ್ಪ ಸ್ಟೋರಿ ಮುಂದೆ ಏನಾಗುತ್ತಂತ ಕಾದು ನೋಡೋಣ. ಧನ್ಯವಾದಗಳು. ಕೇಶವ, ಯಾಕೆ ಅಳಾಕತ್ತಿದಿ? ನನ್ನ ಹುಡುಗಿ ಗರ್ತಿ ಥರ ಮೆರೆದವಳು ಈಗ ಬೀತ್ರಿ ಥರ ಆಗಿ ಹೋಗಿದ್ದಾಳೆ. ಪುಷ್ಪ ಓ, ಅದಕ್ಕೆ ಅಳಾಕತ್ತಿದಿ? ಹಾಗಲ್ಲ ಪುಷ್ಪ, ಕ್ರಿಕೆಟ್ದಲ್ಲಿರುವ ಸೌತ್ ಆಫ್ರಿಕಾ ಟೀಮ್ನ ಪ್ಲೇಯರ್ನ ಹೆಸರು ಹೇಳಕ್ಕೆ ಬರವಲ್ದ. ನಾ ಡಿಗ್ರಿ ಕಲ್ತಿದ್ದು ವೇಸ್ಟ್ ಆತ.
ಕೇಶವ, ಹೆಸರು ಹೇಳಕ್ ಬರ್ಲಿಲ್ಲ ಅಂದ್ರೆ ಏನಾಯ್ತು? ಕಟ್ಟಿಗೆ ಕಡಿಯಾಕ ಬರ್ತೈತಲ್ಲ, ಬಾ ಬಾ. ಪುಷ್ಪ, ನನ್ ಕಂಡ್ರೆ ನಿನಗ ಏನ್ ಅನ್ಸತೈತಿ? ಒಂದು ಕಡೆಯಿಂದ ನೋಡಿದ್ರೆ ಲವರ್ ಮೇಲಿರೋ ಕೋಪನ ಲಿವರ್ ಮೇಲೆ ತೋರಿಸುವ ಮೂರ್ಖನಂಗ್ ಕಾಣ್ತಿ. ಇನ್ನೊಂದು ಕಡೆ ನೋಡಿದ್ರ ಈ ಮೋಸದ ಪ್ರಪಂಚದಾಗ ನನಗ ಸಿಕ್ಕ ವಜ್ರನ್ ತರ ಕಾಣ್ತಿ. ಥ್ಯಾಂಕ್ ಯು ಪುಷ್ಪ, ನನಗೇನ್ ಅಡ್ವೈಸ್ ಕೊಡ್ತೀಯ? ಕೇಶವ, ಗಂಡಸಾದವನು ಬೆವರು ತೋರಿಸ್ಬೇಕು ಕಣ್ಲ, ಅಲ್ಲ. ಬಾ. ನೀವೇನ್ ನನ್ನ ಬೇದು ಏನ್ ಹೊಗಳದು? ಏ ಜರ್ಲಿ, ಹಿಂಗ್ಯಾಕ್ ಮಾಡತ್ತದಿ? ಸಾಹೇಬ್ರ, ನನಗ ಹೇಳಕ್ಕೂ ಆಗವತ್ರಿ, ಸುಮ್ ನಿಂದ್ರಾಕು ಆಗವತ್ರಿ. ನನಗ ಬಾಯ್ಲಿ. ಏ ಅಲ್ಲಿ ಆಹಾ, ನಟ್ ಬಿಟ್ರೆ ನಾನು ಎರಡು ಕಿಡ್ನಿನ ಫೇಲ್ ಹಾಕಿದ್ದು. ಏನು ಸುಖಾಟದು ಅಪ್ಪಾಜಿ ಹೊರ ಇದ್ರಾಗ. ಆನಂದ ಪರಮಾನಂದ. ಪುಷ್ಪ ಸಾಹೇಬ್ರ, ಪುಷ್ಪ ಸಾಹೇಬ್ರ, ಸಾಹೇಬ್ರ ಪುಷ್ಪ ರೀ, ಸಾಹೇಬ್ರ ಪುಷ್ಪ ರೀ, ಸಾಹೇಬ್ರ ಪುಷ್ಪ 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 ರೀ, ಪುಷ್ಪ ಬರಾಜನ್ರಿ, ಪುಷ್ಪ ಬರಾಜನ್ರಿ, ಪುಷ್ಪ ಬರಾಜನ್ರಿ, ಬರಾಜನ್ರಿ ಇಲ್ಲಿ ಪುಷ್ಪ ಪುಷ್ಪ ರೀ ನೋಡ್ರಿ. ಬರ್ಲಿ ಬರ್ಲಿ. ಕೇಶವ ಹಿಂಗ್ಯಾಕ್ ಹೊಡ್ದ? ಸಾಹೇಬ್ರ, ಸಾಹೇಬ್ರ ಏ ಬಿಡ್ರಿ ಅಪ್ಪ. ಸಾಹೇಬ್ರ, ಸಾಹೇಬ್ರ ನಾನ್ ಸರ್ಕ್ನ ಅಡ್ಡ ಹಾಕ್ತೀಯಾ? ಹಾಸ್ಯ ಬರ್ತಾನ. ಈ ಲೋಕ ನಿನಗೆ ತಲವಾರ್ ಕೊಟ್ಟಿದೆ, ನನಗೆ ತುಪಾಕಿ ಕೊಟ್ಟಿದೆ. ನನಗ ನಿನಗ ಲೆಕ್ಕ ಸರಿ ಹೋಗಲ್ಲ, ದೂರ ಸರಿ. ವೆಲ್ಕಮ್ ಪುಷ್ಪ, ವೆಲ್ಕಮ್. ಹೇಗಿದ್ದೀಯಾ ಪುಷ್ಪ? ಎದೆಗೆ ಬೆಂಕಿ ಬಿದ್ರು ನಾನು ನಕ್ಕೋತಾನೆ ಇರ್ತೀನಿ. ಯಾಕೆ ಬಂದಿದ್ದು? ಹಿಡಿದ್ರು ಸರ್ಕನ ನೀನ್ ಬಿಡ್ಬೇಕು. ಸಾಹೇಬ್ರ, ಸರ್ಕ್ ಹಾಕೊಂಡ್ರಿಲ್ಲ ನಾ, ನೀ ಸುಮ್ನಿಲ್ಲೋ. ಸರಕು ಬಿಡ್ಲಿಲ್ಲ ಅಂದ್ರೆ ಇಷ್ಟು ದಿನ ಸರಕುಗಳಷ್ಟೇ ಹೊತ್ತಿದ್ದು, ನಾಳೆ ಸರಕಿನ ಜೊತೆ ನಿನ್ ಸೇವಾ ಹೋಗುತ್ತೆ. ಪುಷ್ಪ, ಪುಷ್ಪರಾಜ್ ತಗ್ಗೋದೇ ಇಲ್ಲ. ಸಾಹೇಬ್ರ, ಆ ಪುಷ್ಪ ಅಂದ ಭಾಳ ಆಗೈತಿ. ಒಂದು ರೆಡ್ ಹಣ್ಣಾಗಿ ಹಿಡಿಬೇಕು ನೋಡ್ರಿ ಅವನು. ಹಿಡಿದಷ್ಟ ಅಲ್ಲ, ಹೊಡೆದ ಬಿಡೋನು. ಹಾ, ಪುಷ್ಪ, ಇವನೇ ನೋಡು, ನಮ್ ದುಡ್ಡು ಕೊಡವಾಲಿಗನ್ ಬಾ ಕಡ್ಸಾಕನ್. ಇಲ್ ಪುಷ್ಪ, ನಿನ್ ದುಡ್ಡು ಅಂತ ಗೊತ್ತಿರ್ಲಿಲ್ಲ. ನಿನ್ ದುಡ್ಡು ಕೊಟ್ಬಿಡ್ತೀನಿ, ನನ್ ಬಿಟ್ಬಿಡ್ ಪುಷ್ಪ, ಏನ್ ಮಾಡ್ಬೇಡ. ಲೇ ವಿನಯ್, ನಿನಗ ವಿನಯದಿಂದ ಬಂದ್ ಮಾತು ಹೇಳ. ನನಗೆ ಬರಬೇಕಾದ ದುಡ್ಡು 1 ರೂಪಾಯಿ ಆದ್ರು 1 ಪೈಸೆ ಆದ್ರು 7 ಬಟ್ಟೆಗಳ ಮ್ಯಾಗಿದ್ರು 7 ಸಮುದ್ರ ಆಚೆ ಇದ್ರು ಹೋಗಿ ತಂದ್ಕೊಳ್ಳೋದು ಈ ಪುಷ್ಪಗನಿಗೆ ಅಭ್ಯಾಸ ಆಗೋಗಿದೆ. ಇದು ಪುಷ್ಪನ ರೂಲು. ಆಯ್ತು ವಿನಯ್, ನೀನಿನ್ನು ಹೋಗು.
ಆಯ್ತು ಪುಷ್ಪ. ಹೇ ಕೇಶವ, ಹೇಳು ಪುಷ್ಪ. ನಾನು ಕಾಲ್ ಮೇಲೆ ಕಾಲು ಹಾಕಿ ಕುಂತೆ ಅಂದ್ರೆ ಬಂಡೆ ಕಲ್ಲು ಕೂಡ ಬಂಗಾರದ ಸಿಂಹಾಸನವಂತೆ. ಬೇರೆ ಸಿಂಹಾಸನವು ಇವನ ಮುಂದೆ ಬಂಡೆಗಲ್ಲಂತೆ. ಮುಂದೆಯಿಂದ ಬರೋದಕ್ಕೆ ದಮ್ಮೆಲ್ವಾ? ಶೆಕಾವತ್ ಸರ್ ನನ್ನ ಮಗನೇ. ಏ ಪುಷ್ಪ, ದಮ್ ಬಗ್ಗೆ ನೀನ್ ಮಾತಾಡ್ಬೇಡ. ಶೆಕಾವತ್ ಸರ್, ಪುಷ್ಪ ಅಂದ್ರ ಫ್ಲವರ್ ಅನ್ಕೊಂಡ್ರ? ಫೈರ್ ತಾನೇ. ವೈಲ್ಡ್ ಫೈರು. ನಿನ್ನ ಪೌರುಷ ಏನ್ ಮಾತಲ್ಲಿ ತೋರಿಸ್ತೇನ್, ತೋಳಲ್ಲಿ ತೋರಿಸ್ತೇವ ಬಾ. ಸರ, ಇಂಥವ್ರಿಗೆ ಇಂಥ ಗಂಡು ಯೂಸ್ ಮಾಡಬೇಡ್ರಿ, ಬ್ಯಾಡ್ರಿ. ಕಬ್ಬು ತಿಂತೀಯಾ ಶೆಕಾವತ್ ಸಾಹೇಬ? ಬಾ.
ಜಿರ್ಲಿ ಜಿರ್ಲಿ ಪುಷ್ಪ ಏನು ನಾವಿಬ್ರು ದುಶ್ಮನ್ಗಳು ಹೇಗ್ ಒಂದಾದ್ರು ಅಂತ ಯೋಚಿಸ್ತಾ ಇದ್ದೀರಾ? ನಾವಿಬ್ರು ಹೇಗೆ ಸರ್ಕ ಸಾಗಿಸ್ತಿದ್ವು ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಅಷ್ಟಕ್ಕೂ ಶ್ರೀವಲ್ಲಿ ಎಲ್ಲಿ ಕಾಣ್ತಿಲ್ವಲ್ಲ, ಬದುಕಿದ್ದಾಳ ಅಥವಾ ಸತ್ತಿದ್ದಾಳ? ಸಾಯಿಸಿದ್ರು ಯಾರು ಸಾಯಿಸಿರ್ಬೋದು, ಯಾಕೆ ಸಾಯಿಸಿರ್ಬೋದು ನಿಮ್ಗೆ ಗೊತ್ತಾಗ್ಬೇಕಾ? ಸಾಗೋದೇ ಇಲ್ಲ.